ಎಲ್ರಿಗೂ ನಮಸ್ಕಾರ. ಇಂದು ನಾವು ಮಾತನಾಡುವ ವಿಷಯ ಏನಪ್ಪ ಅಂದರೆ ಹಣಕ್ಕೆ ಡಿಫ್ರೆಂಟ್ ಹೆಸರಿದೆ. ರೂಪಾಯಿ, ರೊಕ್ಕ, ಮನಿ, ಕಾಸು ಹೀಗೆಲ್ಲವಂತ. ಹಣ ಅಂದರೆ ಕೇವಲ ಕಾಗದಲ್ಲ, ಅದು ನಮ್ಮ ಕನಸು, ನಮ್ಮ ಪರಿಶ್ರಮ, ನಮ್ಮ ಕುಟುಂಬದ ಭವಿಷ್ಯ. ಹಣ ಇದ್ದರೆ ಜೀವನ ಸುಲಭವಾಗಬಹುದು, ಆದರೆ ಹಣ ಮಾತ್ರ ಇದ್ದರೆ ಸಂತೋಷ ಸಿಗುತ್ತೆ ಅನ್ನೋದು ತಪ್ಪು. ಇವತ್ತು ಹಲವು ಬೆಳಗ್ಗೆಯಿಂದ ರಾತ್ರಿ ತನಕ ದುಡಿತಾರೆ. ಯಾಕೆ? ಒಳ್ಳೆಯ ಮನೆಗಾಗಿ, ಕುಟುಂಬದ ಖುಷಿಗಾಗಿ, ಮಕ್ಕಳ ಭವಿಷ್ಯಕ್ಕಾಗಿ. ಆದರೆ ಒಂದು ಪ್ರಶ್ನೆ, ಹಣ ಸಂಪಾದನೆ ಮಾಡುವಾಗ ನಾವು ಜೀವನವನ್ನೇ ಮರೆತು ಬಿಡುತ್ತೇವಾ? ಕೆಲವರು ತುಂಬ ಹಣ ಸಂಪಾದಿಸುತ್ತಾರೆ, ಆದರೆ ಮನಸ್ಸಿಗೆ ಶಾಂತಿ ಇರುವುದಿಲ್ಲ. ಇನ್ನು ಕೆಲವರು ಕಡಿಮೆ ಹಣದಲ್ಲೂ ಸಂತೋಷವಾಗಿ ಬದುಕುತ್ತಾರೆ. ಅದರ ಅರ್ಥ ಏನು? ಹಣ ಮುಖ್ಯ, ಆದರೆ ಹಣಕ್ಕಿಂತ ಮುಖ್ಯವಾದದ್ದು ಮನಃಶಾಂತಿ, ಆರೋಗ್ಯ ಮತ್ತು ಸಂಬಂಧಗಳು. ಹಣವನ್ನು ಗೌರವಿಸಬೇಕು, ಅದನ್ನು ವ್ಯರ್ಥ ಮಾಡಬಾರದು. ಸಣ್ಣ ಸಣ್ಣ ಉಳಿತಾಯ ಕೂಡ ಒಂದು ದಿನ ದೊಡ್ಡ ಸಹಾಯವಾಗುತ್ತದೆ. ಒಬ್ಬ ಶ್ರೀಮಂತ ವ್ಯಕ್ತಿ ಮತ್ತು ಬಡ ವ್ಯಕ್ತಿಯ ಮಧ್ಯೆ ದೊಡ್ಡ ವ್ಯತ್ಯಾಸ ಏನು ಗೊತ್ತಾ? ಅವರು ಹಣವನ್ನು ಹೇಗೆ ಬಳಸುತ್ತಾರೆ ಅನ್ನೋದು. ಹಣ ಬಂದಾಗ ಅಹಂಕಾರ ಬರಬಾರದು, ಹಣ ಇಲ್ಲದಿದ್ದಾಗ ಆತ್ಮವಿಶ್ವಾಸ ಕಡಿಮೆಯಾಗಬಾರದು. ಜೀವನದಲ್ಲಿ ಹಣ ಬೇಕು, ಆದರೆ ಹಣದ ಹಿಂದೆ ಓಡುತ್ತಾ ನಮ್ಮ ಕುಟುಂಬ, ಆರೋಗ್ಯ ಮತ್ತು ಸಂತೋಷವನ್ನು ಕಳೆದುಕೊಳ್ಳಬಾರದು. ಯಶಸ್ಸು ಅಂದರೆ ಕೇವಲ ಬ್ಯಾಂಕ್ನಲ್ಲಿರುವ ಬ್ಯಾಲೆನ್ಸ್ ಅಲ್ಲ, ನಮ್ಮ ಜೊತೆ ನಿಂತಿರುವ ಜನರು, ನಮ್ಮ ನಗುವು, ನಮ್ಮ ಮನಸ್ಸಿನ ಶಾಂತಿ, ಇವೆಲ್ಲವೂ ನಿಜವಾದ ಸಂಪತ್ತು. ಆದ್ದರಿಂದ ಹಣ ಸಂಪಾದಿಸಿ, ಆದರೆ ಮಾನವೀಯತೆಯನ್ನು ಕಳೆದುಕೊಳ್ಳಬೇಡಿ. ಹಣ ನಿಮ್ಮ ಜೀವನದ ಒಂದು ಭಾಗವಿರಲಿ, ಜೀವನವೇ ಹಣವಾಗಿಸಬೇಡಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.